ಇದು ಮೂಲ ಬಂದ್ಬಿಟ್ಟು ಹಸುವಿನ ಆರೋಗ್ಯ ನಿಮ್ಮ ಆದಾಯನ ತಯಾರಿ ಮಾಡಿ ಅದೇ ತರ ಇದರಲ್ಲಿ ಯಾವುದೇ ಬಳಸದೆ ಯೂರಿಯಾ ಮುಕ್ತ ಆಹಾರವಾಗಿದ್ದು ಈಗ ನೀವು ನೋಡ್ತಾ ಇರ್ಬೋದು ಈ ತರ ತಯಾರಿ ಆಗಿರೋ ತುಂಬಾ ಉತ್ತಮವಾದ ಕಾಳುಗಳನ್ನೆಲ್ಲ ಇದರಲ್ಲಿ ಬೆರೆಸಿ ರೆಡಿ ಮಾಡಿ. ಈ CBM ಸೂರ್ಯ ಅನ್ನೋ ಪ್ರಾಡಕ್ಟ್ ನ ಒಬ್ಬ ರೈತರಿಗೆ ಕೊಟ್ಟಿದ್ದೀವಿ. ಆ ರೈತರು ಇದನ್ನ ಬಳಸಿದ್ಮೇಲೆ ಅವ್ರಿಗೆ ಯಾವೆಲ್ಲ ಪ್ರಯೋಜನ ಆಗಿದಾವ ಅಂತ ಅವ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ. ಸರ್, ನಿಮ್ ಪರಿಚಯ? ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಕಾಸರಟ್ಟಿಕೊಪ್ಪ ವಿಲೇಜು. ಸರ್, ಈಗ ನೀವು CBM ಕ್ಷೀರಾಮೃತ ಅನ್ನೋ ಪ್ರಾಡಕ್ಟ್ ನ ಇದನ್ನ ಬಳಸಿದ್ಮೇಲೆ ನಿಮಗೆ ಇದರಿಂದ ಯಾವೆಲ್ಲ ಪ್ರಯೋಜನಗಳು ಆಗಿದಾವೆ? ಉತ್ತಮವಾದ ಹಾಲು ಬಂದಿದೆ, ಆಮೇಲೆ ಫ್ಯಾಟು SNF ಚೆನ್ನಾಗಿ ಬಂದಿದೆ. ಅದರಲ್ಲೂ ನಮಗೆ ನಂಬಿಕೆ ಹೋದಂದ್ರೆ ಇದು ಯೂರಿಯಾ ಮುಕ್ತ ಪಶು ಆಹಾರ ಅಂದ್ರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಆಕಳಲ್ಲಿ ಒಂದು ಆರೋಗ್ಯ ಚೆನ್ನಾಗಿ ಕಾಪಾಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಬಳಸ್ತಾ ಇರೋದು. ಓಕೆ ಸರ್, ಈಗ ಈ ಪ್ರಾಡಕ್ಟ್ ನ ಬಳಸಕ್ಕಿಂತ ಮೊದಲು ಎಷ್ಟು ಲೀಟರ್ ಹಾಲು ಕೊಡ್ತಾ ಇದ್ದವು ಇವೇ ಆಕಳುಗಳು? ಇವ ಆಕಳನೆ 16 ಲೀಟರ್ ಬಂದಿತ್ತು, ಇವಾಗ 20 ಲೀಟರ್ 21 ಲೀಟರ್ ಬಂದಿದೆ. ಈಗ ಇದನ್ನ ಬಳಸ್ತಾರೆ. ಈಗ ಎಲ್ಲ ರೈತ ಬಾಂಧವರು ತಿಳ್ಕೊಳ್ಳಬೇಕಾದಂತ ವಿಷಯ ಅಂತ ಅಂದ್ರೆ, ಇವ್ರು ಇದನ್ನ ಇಷ್ಟಪಟ್ಟು ಬಳಸೋ ಮೂಲ ಉದ್ದೇಶ ಇದು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಯೂರಿಯಾ ಮುಕ್ತ ಆಗಿರೋದ್ರಿಂದ ಇವರು ಒಂದ್ ನಂಬಿಕೆಯಿಂದ ಈ ಪ್ರಾಡಕ್ಟ್ ನ ಬಳಸ್ತಾ ಇದಾರೆ. ಇದನ್ನ ಬಳಸಿರೋದಕ್ಕೆ 15 ಲೀಟರ್ ಕೊಡುವಂತ ಆಕಳುಗಳು ಈಗ ನೀವು ನೋಡ್ತಾ ಇರ್ಬೋದು, ಇವೇ ಆಕಳುಗಳು. ಈ 3 ಆಕಳಿಂದ ಅವ್ರು ಮುಂಚೆ 15 ಲೀಟರ್ ಹಾಲು ತಿಂತಾ ಇದ್ದವು ಈ ಆಕಳುಗಳು. ಈಗ ಈ ಪ್ರಾಡಕ್ಟ್ ಬಳಸಿದ್ಮೇಲೆ 19ರಿಂದ 20 ಲೀಟರ್ ವರೆಗೂ ಬಂದಿದಾವೆ ಅಂತ ರೈತರು ಹೇಳ್ತಾ ಇದಾರೆ. ಸರ್, ಈ ಪ್ರಾಡಕ್ಟ್ ಬಳಸಿದ್ಮೇಲೆ ಫ್ಯಾಟ್ SNF ಮೊದ್ಲು ಯಾವ ತರ ಬರ್ತಾ ಇತ್ತು, ಇವಾಗ ಎಷ್ಟು ಬರ್ತಾ ಇದೆ? ಮೊದ್ಲೆಲ್ಲ 3.5 ಫ್ಯಾಟ್ ಬರ್ತಾ ಇತ್ತು, 8 SNF ಬರ್ತಾ ಇತ್ತು. ಇವಾಗ ಈ ನಿಮ್ಮ ಪ್ರಾಡಕ್ಟ್ ಬಳಸಿದ್ಮೇಲೆ ಈಗ 5 ಫ್ಯಾಟ್ ಬರ್ತಾ ಇದೆ, 860 SNF ಬರ್ತಾ ಇದೆ. ನೋಡಿ ರೈತ ಬಾಂಧವ್ರೆ, ಇದು ಉತ್ತಮವಾದ ಬೆಳವಣಿಗೆ ಅಂತಾನು ಹೇಳ್ಬಹುದು ನಾವು. ಯಾಕಂತ ಹೇಳಿದ್ರೆ ಹಾಲಿನ ರೇಟು ಫ್ಯಾಟ್ ಮತ್ತು SNF ಮೇಲೆ ಆಧಾರ ಆಗಿರ್ತದೆ. ಅದೇ ತರ ಫ್ಯಾಟ್ ಈಗ ಮೊದ್ಲು 3.5 ಬರ್ತಾ ಇರುವಂತದ್ದು ಈಗ 4.5 ಬರ್ತಾ ಇದೆ. SNF 8 ಬರ್ತಾ ಇದ್ದದ್ದು 8-7 ಬರ್ತಾ ಇದೆ ಅಂತ ಅಂದ್ರೆ ಉತ್ತಮವಾದ ಬೆಳವಣಿಗೆ ಅಂತಾನು ಹೇಳ್ಬಹುದು. ಅದೇ ತರ ಹಾಲಿನ ರೇಟ್ ನಿಮಗೆ ಮೊದ್ಲು ಎಷ್ಟು ಬರ್ತಾ ಇತ್ತು ಸರ್, ಅದು ಈಗ ಎಷ್ಟು ಬರ್ತಾ ಇದೆ? ಮೊದ್ಲೆಲ್ಲ 35 ಬರೋದು, ಇವಾಗ 42-43 ಬರ್ತಾ ಇದೆ. ಸರ್, ನೋಡಿ ರೈತ ಬಾಂಧವ್ರೆ, ಮೊದ್ಲು 1 ಲೀಟರ್ ಹಾಲಿಗೆ 35 ರೂಪಾಯಿ ಬರ್ತಾ ಇತ್ತು, 35ರಿಂದ 36 ರೂಪಾಯಿ ಬರ್ತಾ ಇತ್ತು. ಈಗ 41ರಿಂದ 42 ರೂಪಾಯಿ ಬರ್ತಾ ಇದೆ ಅಂತ ಅಂದ್ರೆ 1 ಲೀಟರ್ ಹಾಲಿಗೆ 6ರಿಂದ 7 ರೂಪಾಯಿ ಹೆಚ್ಚಿಗೆ ಬರ್ತಾ ಇದೆ ಇವರಿಗೆ. ಇದೊಂದು ಉತ್ತಮವಾದ ಬೆಳವಣಿಗೆ. ರೈತರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಿಸಬಹುದು ಅಂತ 1 ಲೀಟರ್ ಹಾಲಿಗೆ 7 ರೂಪಾಯಿ ಸಿಕ್ಕರೆ ಅವರು ಆರ್ಥಿಕ ಸ್ಥಿತಿ ಬದಲಾವಣೆ ಆಗಬಹುದು, ಹೈನುಗಾರಿಕೆಯಲ್ಲಿ ಅವರು ಯಶಸ್ವಿ ರೈತರು ಆಗಬಹುದು ಅಂತ ತಿಳಿಸ್ತಾ ಇದೆ. ಸರಿ, ಮತ್ತೆ ಫ್ಯಾಟು SNF ಹಾಲು ಇಂಪ್ರೂವ್ಮೆಂಟ್ ಇವುಗಳನ್ನೆಲ್ಲ ಹೊರತುಪಡಿಸಿ ಮತ್ತೆ ಆಕಳು ಆರೋಗ್ಯ ಸ್ಥಿತಿಯಲ್ಲಿ ನಿಮ್ಗೆ ಏನೆಲ್ಲ ಬದಲಾವಣೆಗಳು ಕಾಣ್ತಾ ಇದಾವೆ? ಮೊದಲೇ ನಮ್ಮ ಆಕಳು ಬಹಳ ಕೆಟ್ಟದ್ದು, ಹೀಗೆ ಬಹಳಷ್ಟು ಬಾಚೆ ಆಗ್ಯಾವ. ಅವ್ರು ಊಟ ತಿಂತಾವು, ಆರೋಗ್ಯ ಚೆನ್ನಾಗಿ ಆತ ನಮಗೆ ಒಳ್ಳೆದು. ಆ ಮೊದಲು ಈ ಮೊಳಕಾಂತರ ಗೇಸಿ ಕಾಣವು, ಈಗ ಬಾಚೆ ಏನಾದ್ರು ಈ ಫುಡ್ ಹಿಡಿತೈತಿ, ನಮ್ಮ ರೇಟ್ ಸಿಗ್ತೈತಿ, ಸಿಗ್ತೈತಿ, ಎಲ್ಲ ಬಟ್ ಸಾಯಂಕಾಲ ಹೈಯಷ್ಟಿರ್ತೈತಿ. 42-43 ಬರ್ತೈತಿ. ಮೊದಲೇ 35-36 ಬರೋದು. ನಮ್ಗೆ ಬಹಳ ಖುಷಿ ಐತಿ ಫುಡ್ ಹಾಕಿದ್ರೆ. ನೋಡಿ ರೈತ ಬಂದ್ರೆ ಅತ್ಯಂತ ಸಂತೃಪ್ತಿ ಭಾವನೆಯಿಂದ ಈ ಪ್ರಾಡಕ್ಟ್ ಬಳಸಿದ್ಮೇಲೆ ನಮಗೆ ಮತ್ತೆ ಇವ್ರ ಮನೆ ಕರೆಸ್ಬಿಟ್ಟು ಮೊದ್ಲು 1 ಚೀಲ ಬಳಸಿದ್ರು, ಆ ನಂತರ ಮತ್ತೆ 5 ಚೀಲ ಆರ್ಡರ್ ಕೊಟ್ಟಿದ್ದಾರೆ. ಆ 5 ಚೀಲನು ನಿಮಗೆ ತೋರಿಸ್ತೀನಿ, ಅವ್ರ ಮನೆಗೆ ಇಳಿಸಿರೋದು. ಮತ್ತೆ ಆಕಳ ಆರೋಗ್ಯ ಸ್ಥಿತಿ ಯಾವ ತರ ಬದಲಾವಣೆ ಆಗಿದಾವ ಅಂತ ನಿಮಗೆ ತೋರಿಸ್ತೀನಿ. ಈಗ ನೋಡ್ತಾ ಇರಬಹುದು, ಮೊದಲು ಎಲ್ಲೂ ಮೈಯೆಲ್ಲ ಶೈನಿಂಗ್ ಬಂದಿರವೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಾಡಕ್ಟ್ ಬಗ್ಗೆ ಬೇರೆ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ನಾವು ಬಳಸೋಕೆ ವಾಚೆ ಪ್ರತಿಯೊಬ್ಬರು ಇಡ್ಲಿ ಬರಬೇಕು.
ನನಗೆ ಭಾರಿ ಖುಷಿ ಆಯ್ತು ನಲವತ್ತೈದು ಮೇಲೆ ಪ್ರತಿಯೊಬ್ರು ಅದು ಇದು ಫುಡ್ ಇಳಿಸಕ್ ಹೋಗೋದು ಇನ್ನು ಆಟ ಮಾಡ್ಲಿಕ್ಕೆ ಬಿಡ್ತೀರಿ ನೀವು ಈ ತರ ಮಾಡ್ಕೊಂಡು ಇದೇ ಫುಡ್ ಇಳಿಸಿ ನನಗೆ ಭಾರಿ ಅನುಕೂಲ ಬಹಳ ಖುಷಿ ಐತಿ ಫುಡ್ ಇಳಿಸಿ ಮಾಡಿ ಬ್ಯಾಗಿಗೆ ಈ ಸೌಟು ನನಗೆ ಜಾಸ್ತಿ ಆಗೈತಿ ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ನಾನು ಕೇಳಿದೆ ಅದಕ್ಕೆ ಏನ್ ಹೇಳ್ತೀರಿ? ಈಗ ನೋಡಿ ಎಲ್ಲ ರೈತ ಬಾಂಧವರು ಕೇಳ್ತಾ ಇರೋ ಪ್ರಶ್ನೆ ನಮಗೆ ಒಂದು ತಿಂಗಳಿಂದ ಎಲ್ಲ ರೈತ ಬಾಂಧವರು ಅಷ್ಟೇ ಹೇಳ್ತಾ ಇದಾರೆ. ಕೆಲವೊಬ್ರು 45 ಕೆಜಿ ಅಂತ ಗೊತ್ತಿಲ್ಲದಂಗೆ ಇದನ್ನ 50 ಕೆಜಿ ಅಂತ ತಗೊಂಡು ಹೋಗಿದ್ದಾರೆ. ನೋಡಿ ರೈತ ಬಾಂಧವರೇ, ಈಗ 1000 ರೂಪಾಯಿ ಹುಬ್ಳಿಲಿ ಇದಾವೆ, 1000 ರೂಪಾಯಿ 60 ಕೆಜಿ ನಿಮ್ಗೆ ಇರಂತ ಸಿಗ್ತವೆ. ಅವು ಇಷ್ಟೆಲ್ಲ ರಿಸಲ್ಟ್ ಇರಲ್ಲ. ಇಲ್ಲ ನಾವು ಅದೇ ಪ್ರಾಡಕ್ಟ್ ನಿಮ್ಗೆ 1000 ರೂಪಾಯಿ ತಂದು ಕೊಡ್ತೀವಿ, ಇಷ್ಟೆಲ್ಲ ಲಾಭ ಇರಲ್ಲ. ಸುಮ್ಮನೆ ತಿಂದು ಏನ್ ಮಾಡ್ತೀರಾ? ಅದಕ್ಕೆ ಪ್ರತಿಯೊಂದು ಪ್ರಾಡಕ್ಟ್ ನಾವು ಇದನ್ನ ಕೊಡ್ತಾ ಇರೋ ಈ ಪ್ರೀಮಿಯಂ ಶ್ರೀರಾಮೃತ ಅನ್ನೋ ಕಂಪ್ನಿಯಲ್ಲಿ ಈಗ ಲಾಂಚ್ ಆಗಿರೋದು ಇದು ಒಂದೇ ಪ್ರಾಡಕ್ಟ್. ಇದರಲ್ಲಿ ರೇಟ್ ವಿಚಾರದಲ್ಲಿ ಆಗಲಿ, ಕ್ವಾಲಿಟಿ ವಿಚಾರದಾಗಲ್ಲಿ ಯಾವುದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗಿದೆ. ನಮ್ಮ ಉದ್ದೇಶ ಏನು, ಒಳ್ಳೆ ಕ್ವಾಲಿಟಿ ಇರೋಂಥ ಪ್ರಾಡಕ್ಟ್ ರೈತರಿಗೆ ಕೊಡ್ಬೇಕು ಅಂತ ನಮ್ಮ ತಲೆಯಲ್ಲಿ ಬಿಟ್ಬಿಟ್ರೆ ಬೇರೆ ಏನೂ ಇಲ್ಲ ನಮ್ಗೆ. ಇದೇ 50 ಕೆಜಿ ಬ್ಯಾಗ್ 1000 ರೂಪಾಯಿಗೂ ಅದಾವೆ, ಅವು ಏನು ರಿಸಲ್ಟ್ ಇರಲ್ಲ. ಅದನ್ನ ಹಾಕಿ ಏನ್ ಮಾಡ್ತೀರಾ ನೀವು? ಇವಾಗ 1000 ರೂಪಾಯಿ ಖರ್ಚು ಮಾಡಿರೋದು ವ್ಯರ್ಥನೇ ಅಲ್ಲ. ಇದಕ್ಕೆ ನೀವು ಇನ್ನೂ 50 ರೂಪಾಯಿ ಜಾಸ್ತಿ ಖರ್ಚು ಮಾಡ್ರಿ, ಇಷ್ಟೆಲ್ಲ ಲಾಭಗಳೆಲ್ಲ ಇದಾವೆ. ಹಾಗಾಗಿ ಇದು 45 ಕೆಜಿ ಬ್ಯಾಗೆ ನಿಮ್ಗೆ ಇಷ್ಟೆಲ್ಲ ಅನುಕೂಲ ಮಾಡ್ಕೊಡ್ತಾ ಐತೆ ಅಂತ ಅಂದಾಗ ನೀವು 50-100 ಹೆಚ್ಚಿಗೆ ಹಾಕತ್ತೆ ಅಂತ ಯಾವ ಕಾರಣಕ್ಕೂ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಅದ್ರ ಒಳಗಡೆ ಇರೋ ಒಂದು ಕ್ವಾಲಿಟಿ ಬಗ್ಗೆ ಏನಾದ್ರು ಇದ್ರೆ ನೀವು ಹೇಳ್ರಿ. ಕ್ವಾಲಿಟಿ ಮಾತ್ರ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ರೇಟ್ ಕೂಡ ನಾವು ಇದರಿಂದ ಸರಿಯಾಗಿ ಆಗಲ್ಲ. ಮತ್ತೆ 50 ಕೆಜಿ ನಾವು ಮಾಡೋದಕ್ಕೂ ಆಗಲ್ಲ. 45 ಕೆಜಿ ಬ್ಯಾಗಲ್ಲೇ ರಿಸಲ್ಟ್ ಕೊಡೋ ಜವಾಬ್ದಾರಿ ನಮ್ದು. ಅದ್ರ ಸದುಪಯೋಗ ನೀವು ತಗೊಳ್ರಿ ಅಂತ ಕೇಳ್ಕೊಂತಾರೆ. ಕೆಲವೊಬ್ರು ರೈತ ಬಂದವರು ಈ ಪ್ರಾಡಕ್ಟ್ ಇಟ್ಕೊಂಡು ಅವ್ರ ಮನೆಗೆ ಹೋದಾಗ ಇದು ತುಂಬಾ ಕಾಸ್ಟ್ಲಿ ಆಯ್ತು, ಹೈನುಗಾರಿಕೆ ಈಗ ಆಲ್ರೆಡಿ ಬಹಳ ಲಾಸ್ ಅಲ್ಲಿ ಐತೆ, ನಿಮಗೆ ಏನು ಉಳಿತಾನೆ ಇಲ್ಲ, ಅದ್ರ ನಿಮ್ ಪ್ರಾಡಕ್ಟ್ ಅದು ಇದು ಅಂತ 1000 ಹೇಳ್ತೀರಾ, ಅವನ್ನೆಲ್ಲ ಹಾಕ್ಬಿಟ್ಟು ನಮ್ಗೆ ಏನು ಉಳಿತೈತೆ ಅನ್ನೋ ಕ್ವಶನ್ ಎಲ್ಲ ರೈತ ಬಂದವರು ಅದನ್ನೇ ಕೇಳ್ತಾ ಇದ್ರು. ಇದನ್ನ ನಾವು ಇವರಿಗೆ ಅದೇ ಕ್ವಶನ್ ಕೇಳಿದೀವಿ. ಏನ್ ಸರ್ ನೀವು ಇಷ್ಟೆಲ್ಲ ಐಟಮ್ಗಳನ್ನ ತಗೊಂತಾ ಇದೀರಾ, ಹೈನುಗಾರಿಕೆಯಲ್ಲಿ ಏನು ಲಾಭ ಉಳಿತಾ ಇಲ್ಲ ಅಂತ ಎಲ್ರು ಹೇಳ್ತಾರೆ, ಆದ್ರೆ ನೀವು ಇಷ್ಟೆಲ್ಲ ಬಳಸ್ತಾ ಇದಿರಲ್ಲ ಅಂತ ನಾನು ಅವ್ರನ್ನ ಕ್ವಶನ್ ಕೇಳಿದೆ. ಅದಕ್ಕೆ ಯಾವ ತರ ಉತ್ತರ ಹೇಳಿದ್ರು ಅಂತ ನಿಮಗೆ ಅವರೇ ಹೇಳ್ತಾರೆ. ಸರ್ ನಿಮಗೆ ನಾನು ಕ್ವಶನ್ ಕೇಳಿದಾಗ ನೀವು ಯಾವ ತರ ಹೇಳಕ್ ಇಷ್ಟಪಡ್ತೀರಿ? ನಿಮ್ಗೆ ಲಾಸ್ ಆಗ್ತಾ ಇಲ್ವಾ ಈ ಆಕಳುಗಳನ್ನೆಲ್ಲ ಬಳಸೋದು? ಬೇರೆ ಎಲ್ಲ ರೈತರು ಏನ್ ಮಾಡ್ತಿದ್ರೆ ನಮಗೆಲ್ಲ ಹೈನುಗಾರಿಕೆ ಲಾಸ್ ಆಗ್ತಾ ಐತಿ, ನಮ್ಗೇನು ಉಳಿಯಲ್ಲ ಅಂತಾರೆ. ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ಆಕಳಿಗೆ ಹಾಲಿಂದ ಹೋಗ್ತಾರೆ, ಅವು 1 ಲೀಟರ್ 2 ಲೀಟರ್ ಕೊಡ್ತಾವು. ಹಾಲಿನಿಂದ ಲಾಭ ಆಗೈತಿ. ನಾವು ಹಾಲು ಕೊಟ್ಟಂಗೆ 2-3 ಕೊಡ್ಲಿ ಹಾಲು ಅವು ಹೆಚ್ಚಿಗೆ ಕೊಡ್ತಾವು. ನಮಗೆ ದುಡ್ಡು ಉಳಿದೈತಿ. ಒಂದ್ಸಲ ಕೊಡ್ತಂದ ಒಂದ್ಸಲ ಕೊಟ್ಟಿಟ್ರೆ ಏನ್ ಹಾಲು ಕೊಡ್ತಾವು? ಅವು ಜೀವ ಅಲ್ಲವು, ಹೆಂಗ್ ಹಾಲು ಅಂತಾವು? ನೋಡ್ರಿ ರೈತ ಬಂದ್ರೆ ಇವ್ರ ಹೈನುಗಾರಿಕೆಯಲ್ಲಿ ಅನುಸರಿಸಿರೋ ಕ್ರಮ ಯಾವ ತರ ಐತಿ ಅಂತಂದ್ರೆ, ಎಲ್ಲರೂ ಫುಡ್ ಖಾಲಿ ಆದ ತಕ್ಷಣ ಏನ್ ಮಾಡ್ತೀರಿ, ಅದೆಲ್ಲಿ ಸಿಗುತ್ತೆ ಇದೆಲ್ಲಿ ಸಿಗುತ್ತೆ ಅಂತ ಹುಡ್ಕೋದಕ್ ಪ್ರಯತ್ನ ಪಡ್ತಾ ಇದ್ರೆ, ಇವರು ಅದೊಂದು ಕ್ರಮ ಬಹಳ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಇವ್ರಿಗೆ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ ಒಂದೇ ಸಲಿಗೆ ತಗೊಂತಾರೆ. ಆಮೇಲೆ ಖಾಲಿ ಇರೋಕ್ಕಿಂತ 4 ದಿನ ಮುಂಚೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆವಾಗ ಇವಕ್ಕೆ ಏನಂತ ಸಫಿಶಿಯಂಟ್ ಒಂದು ಫುಡ್ ಸಮತೋಲನ ರೀತಿಯಲ್ಲಿ ಅವಕ್ಕೆ ಸಿಗ್ತಾ ಹೋಗುತ್ತೆ. ಒಂದ್ ಸಲಿ ಫುಡ್ ಖಾಲಿ ಆಗ್ಬಿಟ್ಟು ಅವಕ್ಕೆ ಸಿಗದೆ ಅಕಸ್ಮಾತ್ ಒಂದ್ಸಲಿ ಫುಡ್ ಖಾಲಿ ಆಯ್ತು 4 ದಿನ ಸಿಗ್ಲೇ ಇಲ್ಲ, ಅವಾಗ ಏಕದಮ್ ಹಾಲು ಬಹಳ ಕಡಿಮೆ ಆಗ್ತದೆ. ಆ ಟೈಮಲ್ಲಿ ಮತ್ತೆ ನೀವು ಅವು ಅಡ್ಜಸ್ಟ್ ಆಗುತ್ತೆ, ಮತ್ತೆ ಬೇರೆ ಫುಡ್ ತರ್ತೀರಾ, ಇಲ್ಲ ನೀವು ಮುಂಚೆ ಯಾವ್ದೋ ಒಂದು ಬಳಸ್ಬೇಕಾದ್ರೆ ಸಿಗಲ್ಲ, ಬೇರೆ ಯಾವ್ದೋ ಸಿಕ್ತು ತಗೊಂಡ್ ಹಾಕ್ತೀರಾ, ಅವಾಗ ಅವು ಆರೋಗ್ಯ ಸ್ಥಿತಿ ಬಹಳ ಹದಗೆಡ್ತದೆ. ಅವೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿರ್ತವೆ. ಈ ಫುಡ್ಡಿಗೆ ಅಡ್ಜಸ್ಟ್ ಆಗೋ ಟೈಮ್ ಸಿಗ್ತವೆ, ಅವಾಗ ನೀವು ಏನ್ ಮಾಡ್ತೀರಾ, ಆ ಫುಡ್ ಸರಿ ಇಲ್ಲ, ಈ ಫುಡ್ ಸರಿ ಇಲ್ಲ, ಆ ತರ ಹೇಳ್ಕೊಂತ ಹೋಗ್ತೀರಾ. ಅದ್ರ ಬದಲು ಹೈನುಗಾರಿಕೆ ನೀವು ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅದಕ್ಕೆ ಯಾವೆಲ್ಲ ಕ್ರಮಗಳು ಬರ್ತವೆ, ಸ್ವಲ್ಪ ಆ ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ನೀವು ಹೈನುಗಾರಿಕೆಯಲ್ಲಿ ಲಾಭ ಕಾಣಬಹುದು. ಇಲ್ಲ ಹೆಂಗೋ ಆಕಳ ಸಾಕಿದೀನಿ ಹಂಗೆ ಇರ್ಲಿ ಹಿಂಗೆ ಇರ್ಲಿ ಅಂತಂದ್ರೆ ಹಂಗೆ ಇರ್ತೀರಾ. ಇಲ್ಲ ನಾವು ಅದಕ್ಕೆ ಖರ್ಚು ಮಾಡ್ತೀವಿ, ಅದ್ರ ತಕ್ಷಣ ಲಾಭ ತಗೊಂತೀವಿ ಅಂದ್ರೆ ಕೆಲವೊಂದು ಕ್ರಮಗಳನ್ನು ಅನುಸರಿಸೋದು ಒಳ್ಳೇದು. ಇವ್ರು ಅನುಸರಿಸಿರೋ ಕ್ರಮ ಈ ತರ ಇದೆ. ಈಗ ಫುಡ್ ಅವ್ರಿಗೆ ತಿಂಡಿ ಎಷ್ಟು ಬೇಕೋ ಅಷ್ಟೆಲ್ಲ ಒಂದೇ ಸಲಿಗೆ ತಗೊಳ್ತಾ ಇದಾರೆ. ಅದೇ ತರ ನೋಡ್ರಿ, ಹೊಟ್ಟೆಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅವ್ರು. ಸಣ್ಣ ರೀತಿಯಲ್ಲಿ ಇದ್ರೂ ಕೂಡ ಆಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದಾರೆ. ಸರ್ ನಿಮ್ಮ ಅನಿಸಿಕೆ ಹೈನುಗಾರಿಕೆ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಅವರಿಗೆ ಯಾವ ಕಾರಣಕ್ಕೆ ಆಗ್ತಾ ಇರಬಹುದು, ಇಲ್ಲ ನೀವು ಹೈನುಗಾರಿಕೆ ಲಾಭ ಐತೆ ಅಂತ ಹೇಳ್ತಾ ಇದಾರಲ್ಲ, ನಿಮ್ಗೆ ಹೆಂಗ್ ಲಾಭ ಆಗ್ತಾ ಇದೆ? ನನಗೆ 50ರಿಂದ 55 ಸಾವಿರ ಬರ್ತೈತಿ ಪೇಮೆಂಟ್. ಆದ್ರೆ ನಾವು 20 ಸಾವಿರನ ಆದಾಯ ಇಟ್ಬಿಡ್ತಾವ. ಈಗ ಇಟ್ಬಿಡ್ತಾವ ನೀರು ಉಳಿದು 30 ಸಾವಿರ 35 ಸಾವಿರ ನಾವು ಬಾಳ್ತಿದ್ದಾವ. ಆಗಳಿಗೆ ನಾವು ಮಾಡ್ತೀವಿ 20 ಸಾವಿರ. ನೋಡಿ ರೈತ ಬಂದಿರೆ, ಪ್ರತಿಯೊಬ್ಬರು ರೈತರು ಆಕಳಿಗೆ ಖರ್ಚು ಮಾಡಕ್ಕೆ
ಪ್ರತಿಯೊಬ್ಬರು ರೈತರು ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ರು ರೈತರು ಖರ್ಚು ಮಾಡಕ್ಕೆ ಸ್ವಲ್ಪ ಹಿಂದೆಕ್ ಹಾಕ್ತಾರೆ. ಇವ್ರು ಹಾಗಲ್ಲ, ಅವ್ರಿಗೆ ಬಂದಿರೋ 50,000 ಅಮೌಂಟ್ ಅಲ್ಲಿ 20,000 ಆಕಳುಗಳಿಗೆ ಖರ್ಚಿಗೆ ಅಂತಾನೆ ಸಪರೇಟ್ ಫಂಡಿಂಗ್ ಅನ್ನ ತೆಗೆದಿಟ್ಟಿದ್ದಾರೆ. ಈ ತರದ ಕ್ರಮ ನೀವು ಹೈನುಗಾರಿಕೆಯಲ್ಲಿ ಅಳವಡಿಸ್ಕೊಂಡ್ರೆ ಅದು ಒಂದು ಒಳ್ಳೆ ಹೈನುಗಾರಿಕೆ ಲಾಭ ಕಾಣಕ್ ಸಾಧ್ಯ. ಅದು ಒಂದು ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು. ಸರ್, ಇವಾಗ ನೀವು ಫುಡ್ ಇವಕ್ಕೆಲ್ಲ ನೆನ್ಸಿ ಕೊಡ್ತಿರೋ ಒಬ್ಬೊಬ್ರು ರೈತರು ಒಂದೊಂದ್ ತರ ಕೊಡ್ತಾರೆ. ಒಬ್ರು ಹಸಿದು ನೆನ್ಸ್ಬಿಟ್ಟು ಕೊಡ್ತಾರೆ, ಒಬ್ರು ಒಣದ ಕೊಡ್ತಾರೆ. ನೀವು ಯಾವ ಮೆಥಡ್ ಅಲ್ಲಿ ಹಾಕೋದ್ರಿಂದ ಈ ತರ ರಿಸಲ್ಟ್ ಬಂದಿದೆ ನಿಮ್ಗೆ? ನಾವು ಒಣ ತಿಂದು ಕೊಟ್ರೆ ಲಗ್ನೆ ಹಾಲು ಹಿಂಡ ಟೈಮ್ ಆಗ್ಬಿಡುತ್ತೆ ಅಂತೇಳಿ ಒಂದು ಸ್ವಲ್ಪ ಹಸಿ ಮಾಡಿ ಇಡ್ತಾವ, ಗಬ್ಬ ಗಬ್ಬ ತೆಗೆದು ತಿಂತಾವೆ. ಆಮೇಲೆ ಹಾಲು ಹಿಂಡ್ಬಿಡ್ತಾವೆ, ಯಾಕಂದ್ರೆ ಗಾಡಿ ಬಂದ್ಬಿಡ್ತದೆ ನಮಗೆ. ಆ ತರ ಕೊಡ್ತಾವ. ಒಟ್ಟಿಗೆ 3 ಸೇರಿ 10 kg ಫುಡ್ ಕೊಡ್ತಾವ. ಆಮೇಲೆ ಒಂದು 1/4 kg ಅಷ್ಟು ತೌಡ್ ಹಾಕ್ತಾವ. ಒಂದು 100 ಗ್ರಾಮ್ ಹತ್ತಿ ಕಾಳು ಹಾಕ್ತಾವ, ಮೈ ಚೆನ್ನಾಗಿರ್ಲಿ ಅಂತೇಳಿ. ಹಂಗೆ ನಮ್ಗೆ ಒಳ್ಳೆ ದನ ಚೆನ್ನಾಗಿ ಕಾಣ್ತಾವ. ನಾವು ಟೋಟಲಿ ನಿಮಗೆ ತಿಂಗಳಿಗೆ ಒಂದು 12 ಚೀಲ ಖಾಲಿ ಆಗುತ್ತೆ. ಖಾಲಿ ಆಗೈತೆ, 12 ಚೀಲ ಬೇಕಂತ ನೋಡಿ ರೈತ ಬಂದ್ರೆ, ತಿಂಗಳಿಗೆ ಇವ್ರು 12 ಚೀಲ ಹಾಕ್ತಾ ಇದಾರೆ. ಬೆಳಗ್ಗೆ 20 ಲೀಟರ್, ಸಂಜೆ 20 ಲೀಟರ್ ಹಾಲು ಹಾಕ್ತಾ ಇದಾರೆ. ಈಗ 12 ಚೀಲ ಅಂತ ಅಂದ್ರಲ್ಲ ಸರ್, ಅದ್ರಲ್ಲಿ ಯಾವ್ಯಾವ್ದು ತಗೊಂಡಿದ್ದೀರಾ? ಈಗ ನಿಮ್ದು 5 ಚೀಲ, ಈ CBM ಶ್ರೀರಾಮೃತ ಅನ್ನೋ ಪ್ರಾಡಕ್ಟ್ 5 ಚೀಲ, ನಿಮ್ದು 5 ಚೀಲ, ಬೇರೆ ಫುಡ್ ಒಂದು 5 ಚೀಲ. ಆಮೇಲೆ ತೌಡು ಹತ್ತಿ ಕಾಳು ಹೇಳಿದಲ್ಲ, ಅದು ಒಂದು 1/4 kg ತೌಡು, ಒಂದು 100 ಗ್ರಾಮ್ ಹತ್ತಿ ಕಾಳು ಒಂದಕ್ಕೆ. ಈಗ ನಮ್ ಫುಡ್ ತಗೊಳಕ್ಕಿಂತ 5 ಚೀಲ ಅಂತ ಫುಡ್ ಹೇಳಿದ್ರಲ್ಲ, ಆ 5 ಚೀಲ ಬೆಳೆಸಿದ್ರೆ ನಿಮಗೆ ಇಷ್ಟೆಲ್ಲ ರಿಸಲ್ಟ್ ಕಂಡಿರ್ಲಿಲ್ಲ? ಇಲ್ಲ, ಕಡಿಮೆ ಪ್ರಮಾಣ ಹಾಲು ಕೊಡವು. ಈಗ ಸ್ವಲ್ಪ ಉತ್ತಮ ಆಗ್ಯಾವ. ಆ ಫುಡ್ ಅಲ್ಲಿ 5 ಚೀಲ ಕಡಿಮೆ ಮಾಡ್ಕೊಂಡು ಇದನ್ನ 5 ಚೀಲ ಆಡ್ ಮಾಡ್ಕೊಂಡಿದ್ದಾರೆ. ಅದನ್ನ 10 ಚೀಲ ತರ್ಸಾಗ ಅದನ್ನ 5 ಚೀಲ ಕಡಿಮೆ ಮಾಡಿ ನಿಮ್ದು 5 ಚೀಲ ತರಿಸಿದ್ವು, ಅದನ್ನ 5 ಚೀಲ ಸೇರಿ ಒಟ್ಟು ಸೇರಿ ಈ ತರ ಇಡ್ತಾವ. ನಾವು 10 ಚೀಲ ಮಾಡ್ಕೊಂಡಿದ್ರೆ ಆಮೇಲೆ ಮತ್ತೆ ಎಕ್ಸ್ಟ್ರಾ ಅದು 2 ಚೀಲ ಹೋಗೈತೆ ಒಂದು ತಿಂಗಳಿಗೆ. ತೌಡು ಹತ್ತಿ ಕಾಳು ಸೇರಿ 100 ಗ್ರಾಮ್, ಜಾಸ್ತಿ ಹಾಕಲ್ಲ. ನೋಡಿ ರೈತ ಬಾಂಧವರೇ, ಈ ಫುಡ್ ಹಾಕಕ್ಕಿಂತ ಮೊದ್ಲು ಆ ಫುಡ್ ಬೇರೆ ಫುಡ್ ಬಳಸಿದಾರೆ. ಅದನ್ನ ಬಳಸಿದ್ರು ಈ ರಿಸಲ್ಟ್ ಬಂದಿರ್ಲಿಲ್ಲ. ಆ ಫುಡ್ ಜೊತೆಗೆ ಇದನ್ನ ಮಿಕ್ಸ್ ಕೊಟ್ಟಿರೋದ್ರಿಂದ ಇಷ್ಟೆಲ್ಲ ರಿಸಲ್ಟ್ ಕಂಡಿದೆ ಇವರಿಗೆ. ಅದನ್ನ 5 ಚೀಲ ಮಾಡ್ಕೊಂಡಿದ್ದಾರೆ, ಇದನ್ನ 5 ಚೀಲ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಲ್ಲ ರೈತ ಬಾಂಧವರು ನೀವು ಪೆಲೆಟ್ ಫೇಣೆ ಅಂತ ಬರುತ್ತಲ್ಲ, ಆ ಫುಡ್ ಅನ್ನ ನೀವು ಯಾವ ಕಂಪನಿ ಬಳಸಿದ್ರು ಕೂಡ ಅದ್ರ ಜೊತೆಗೆ ಅರ್ಧ ಮತ್ತೆ ಇದನ್ನ ಅರ್ಧ ಮಿಕ್ಸ್ ಮಾಡಿದ್ರೆ ಒಳ್ಳೇದು. ಕೆಲವೊಬ್ರು ರೈತರು ಪೆಲೆಟ್ ಕೆಲವೊಂದ್ ಟೈಮ್ ಸಿಗದೆ ಹೋದಾಗ ಇದು ಒಂದನ್ನ ಬೆಳೆಸ್ಬಿಟ್ಟು ಅದಕ್ಕೆ ಸಾಕಷ್ಟು ರಿಸಲ್ಟ್ ಬಂದಿದೆ ಅಂತ ಬಹಳ ಜನ ಹೇಳಿದ್ದಾರೆ. ಇವರು ಅದೇ ತರಾನೇ ಹೇಳಿದ್ರು. ಇದು ಈ ಮಿಕ್ಸರ್ನ ಇದನ್ನೇ ಬಳಸಿ ನೋಡ್ತೀವಿ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಏನಾದ್ರು ಇವ್ರು ಇದೊಂದೇ ಚೀಲ 10 ಚೀಲನು ಇದೊಂದೇ ಬಳಸಿದ್ರು ಅಂತ ಅಂದ್ರೆ, ಆ ನಂತರ ಮತ್ತೊಂದು ವಿಡಿಯೋ ಮಾಡ್ಬಿಟ್ಟು ಇವರು ಬರೀ ಇದನ್ನೇ ಹಾಕಿದಾಗ ಇನ್ನು ಯಾವೆಲ್ಲ ರಿಸಲ್ಟ್ ಸಿಕ್ಕಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ತಿಳಿಸ್ತೀವಿ. ನೋಡಿ ರೈತ ಬಾಂಧವರೇ, ಇವರು ತಿಂಗಳಿಗೆ ಎಷ್ಟು ಚೀಲ ಬೇಕು ಈಗ ಆಲ್ರೆಡಿ ಸ್ಟಾಕ್ ಹಾಕ್ಸ್ಕೊಂಡಿದ್ದಾರೆ. ಇವ್ರು ಮೊದಲೇ ದುಡ್ಡು ಇಷ್ಟು ಬೇಕು ಅಂತ ತೆಗೆದು ಇಟ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ CBM ಶ್ರೀರಾಮೃತ ವತಿಯಿಂದ ಧನ್ಯವಾದಗಳು.